ಹಾಲೆಲುಯಾ, ಪ್ರೈಸ್ ದ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ರಾತ್ರಿ ವೇಳೆಯಲ್ಲಿ ಮತ್ತೊಂದು ಆವರ್ತಿ ನಮ್ಮನ್ನೆಲ್ಲ ತಗ್ಗಿಸಿಕೊಂಡು ಕರ್ತನ ಕರಗಳಲ್ಲಿ ಒಪ್ಪಿಸಿಕೊಡೋಣ. ಒಂದು ಪ್ರಾರ್ಥನೆ ಮಾಡಿ ಒಂದು ವಾಕ್ಯ ಭಾಗಕ್ಕೆ ಹೋಗೋಣ. ಪ್ರೀತಿ ಸ್ವರೂಪನಾದ ದೇವರೇ ಯೇಸು ಸ್ವಾಮಿ, ಪವಿತ್ರಾತ್ಮರೇ, ನಿಮಗೆ ಕೋಟಿ ಕೋಟಿ ವಂದನೆ ಸ್ತೋತ್ರಗಳು ಸಲ್ಲಿಸ್ತೇನೆ ಸ್ವಾಮಿ. ಈ ವಾಕ್ಯದೊಂದಿಗೆ ದೇವರೇ ಪ್ರತಿ ದಿವಸ ಕರ್ತನೆ ನಮ್ಮ ಜೊತೆಲಿ ಇದ್ದುಕೊಂಡು ಈ ವಾಕ್ಯವನ್ನು ಮಾತನಾಡಿ ದೇವರೇ ನಮಗೆ ಸ್ವಾಮಿ ದೇವರೇ ಕರ್ತನೆ ಪರಲೋಕ ಮಾರ್ಗದರ್ಶಿಯಾಗಿ ನೀವು ನಡೆಸ್ತಿರೋದಕ್ಕಾಗಿ ನಿಮಗೆ ಸ್ತೋತ್ರಪ್ಪ. ಯೇಸು ಸ್ವಾಮಿ ನಾಮದಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳುತ್ತೇನೆ, ಜೀವವುಳ್ಳ ಪರಲೋಕದ ತಂದೆ, ಆಮೆನ್. ಜ್ಞಾನೋಕ್ತಿ ಪುಸ್ತಕಗಳಲ್ಲಿ ತೆಗೆದುಕೊಳ್ಳೋಣ. ಅದರಲ್ಲಿ 30ನೇ ಅಧ್ಯಾಯ, ಅದರಲ್ಲಿ 5ನೇ ವಚನವನ್ನ ತೆಗೆದುಕೊಳ್ಳೋಣ. ಇಲ್ಲಿ ಭಕ್ತರು ಹೇಳ್ತಾರೆ, ದೇವರ ಪ್ರತಿ ಒಂದು ಮಾತು ಶುದ್ಧವಾದದ್ದು. ಹಾಲೆಲೂಯಾ. ಶುದ್ಧ ಅಂತಂದ್ರೆ ನಾವು ಕಲ್ಪನೆಕ್ಕಿಂತನೂ ಮೀರಿ ಪ್ರಿಯನಾದ ಸಹೋದರ ಸಹೋದರಿ, ಅಂತಹ ದೇವರು, ಅವರ ಮಾತು ಹೌದು ಅಂದರೆ ಹೌದು, ಇಲ್ಲವಾದರೆ ಇಲ್ಲ. ಯಾಕಂದ್ರೆ ಪೇತ್ರನಿಗೆ ಸ್ವಾಮಿ ಹೇಳ್ತಾರಲ್ಲ, ನಿನ್ನ ಮಾತು ಹೌದು ಅಂದರೆ ಹೌದು, ಇಲ್ಲವಾದರೆ ಇಲ್ಲ, ಬಾಕಿ ಮಾತು ನನ್ನದಲ್ಲ. ಹಾಲೆಲೂಯಾ. ಅದಕ್ಕೆ ಆತನಿಗೆ ಯೇಸುಸ್ವಾಮಿಗೆ ಒಂದು ಪ್ಲಾನ್ ಅನ್ನ ಹೇಳಿಕೊಡುವಾಗ ಯೇಸುಸ್ವಾಮಿ ಗದರಿಸ್ತಾರೆ ಪೇತ್ರನಿಗೆ. ಅದೇ ರೀತಿಯಾಗಿ ಅವರ ಮಾತು ಶುದ್ಧವಾದದ್ದು. ಮನುಷ್ಯನ ಮಾತು ಒಂದು ವೇಳೆ ಜಾರಿ ಹೋಗ್ತದೆ. ಹಾಲೆಲೂಯಾ. ಮನುಷ್ಯನನ್ನ ಯಾವತ್ತೂ ನಾವು ನೆಚ್ಚಿಕೊಳ್ಳಬೇಡ ಅಂತ ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ. ಅವನು ಉಸಿರು ಹೋಗಲು ಅವನು ಮಣ್ಣಿಗೆ ಸೇರ್ತಾನೆ, ಅವನ ಸಂಕಲ್ಪ ಅವತ್ತೇ ಹಾಳಾಗಬಹುದು. ಆದರೆ ದೇವರ ಮಾತು ಶುದ್ಧವಾದದ್ದು, ಪವಿತ್ರವಾದದ್ದು. ಅವರು ಒಂದು ಮಾತು ಹೇಳಿದರೆ ಸಾಕು. ಶತಾಧಿಪತಿಗೆ ತನ್ನ ಆಳಿಗೆ ಗುಣ ಆಗಬೇಕು ಎಂಬುದಾಗಿ ಒಂದು ಮಾತು ಹೇಳಿದಾಗ ಯೇಸುಸ್ವಾಮಿ ಹೇಳ್ತಾರೆ, ನಡಿಯಪ್ಪ ಹೋಗೋಣ, ಶತಾಧಿಪತಿ ನಿನ್ನ ಆಳತ್ರ ಹೋಗೋಣ ಅಂತ ಹೇಳುವಾಗ, ಆದರೆ ಆ ಶತಾಧಿಪತಿ ಹೇಳುವಾಗ ಏನ್ ಹೇಳ್ತಾನೆ, ಅಪ್ಪ ಸ್ವಾಮಿ, ಸ್ವಾಮಿ ನೀ ಬರೋದು ಬೇಡ, ನೀವೊಂದು ಮಾತು ಇಲ್ಲಿಂದ ಹೇಳಿದರೆ ಸಾಕು, ನನ್ನ ಆಳು ಅಲ್ಲಿ ಸೌಖ್ಯ ಆಗುತ್ತಾನೆ, ನನ್ನ ಆಳು ಗುಣ ಆಗುತ್ತಾನೆ ಅಂತ ಅರ್ಥ. ಹಾಲೆಲೂಯಾ. ಆದರೆ ಅಲ್ಲಿ ನೋಡಿ ಆತನ ನಂಬಿಕೆ ಹೇಗಿದೆ ಅಂತ. ಯೇಸು ಸ್ವಾಮಿ ಇಲ್ಲಿಂದ ಒಂದು ಮಾತು ಹೇಳಿದರೆ ಸಾಕು, ನನ್ನ ಆಳು ಸೌಖ್ಯ. ಹಾಲೆಲೂಯಾ. ಅದೇ ರೀತಿಯಾಗಿ ಇವತ್ತು ಎಷ್ಟೋ ಸೇವೆಗಳಲ್ಲಿ ಸೇವಕರು, ಪ್ರವಾದನೆ ಹೇಳುವಂಥವರು ಒಂದು ಮಾತು ಹೇಳಿದರೆ ಅದು ನೆರವೇರ್ತದೆ. ಹಾಲೆಲೂಯಾ. ಯಾಕಂದ್ರೆ ಅದು ಎಲ್ಲರ ಕಡೆಯಿಂದ ನೆರವೇರ್ತದೆ ಅಂತ ಹೇಳಲಿಕ್ಕೆ ಆಗುವುದಿಲ್ಲ. ಕರೆಕ್ಟಾಗಿ ಸತ್ಯವಾಗಿ ಸತ್ಯ ವಚನವನ್ನ ಆಡಿ ದೇವರ ಹತ್ರ ನಂಬಿಗಸ್ತನಾಗಿರುವಂಥವರು ಮಾತ್ರವೇ ಆಪ್ಷನ್ ಇರ್ತದೆ. ಕೆಲವೊಬ್ಬರಿಗೆ ಆಪ್ಷನ್ ಇರೋದಿಲ್ಲ. ಸ್ತೋತ್ರ. ಮುಂದೆ ಅವರಿಗೆ ಸಿಗಲಿ, ಪ್ರಾರ್ಥನೆ ಮಾಡಿಕೊಳ್ಳೋಣ. ಹಾಲೆಲೂಯಾ. ಹಾಗೆ ಇಲ್ಲಿ ಕೆಳಗಡೆ ಆತನು ಶರಣಾಗತರಿಗೆ ಗುರಾಣಿಯಾಗಿದ್ದಾನೆ. ಯಾರು ದೇವರಿಗೆ ಶರಣಾಗ್ತಾರೋ, ದೇವರ ಮಾತನ್ನ ತೆಗೆಯುವುದಿಲ್ಲವೋ, ವಾಕ್ಯವನ್ನೇ ಧ್ಯಾನ ಮಾಡಿ ಅದ್ರ ಪ್ರಕಾರ ಜೀವಿಸ್ತಾರೋ, ದೇವರೇ ನಿನಗೆ ನಾನು ಶರಣಾಗತಿ ಆಗಿದ್ದೀನಪ್ಪ, ನನ್ನನ್ನು ನಡೆಸಪ್ಪ, ನಿನ್ನ ಕೃಪೆಯಲ್ಲಿ ಮರೆಮಾಚು ಸ್ವಾಮಿ. ಯೋಬನ ಹೇಳ್ತಾನಲ್ಲ, ದೇವರೇ. ಯಾಕಂದ್ರೆ ದೇವರು ಯೋಬನಿ ನೋಡುವಾಗ ನೀತಿವಂತನ ಯೋಬನಿದ್ದಾನೆ, ನೋಡಿದ್ಯಾ? ಸೈತಾನಿಗೆ ಹೇಳ್ತಾರೆ, ಸೈತಾನ ಒಂದು ಮಾತು ಹೇಳ್ತಾನೆ, ಅಪ್ಪ ನೀನು ಅವನಿಗೆ ಬೇಲಿ ಹಾಕಿದೆಯಲ್ಲ, ಬೇಲಿ ತೆಗಿ, ಯೋಬ ಯಾರು ಅಂತ ನಾನು ತೋರಿಸ್ತೇನೆ. ಹಾಲೆಲೂಯಾ. ಆದರೆ ಸೋತು ಹೋದ. ಯಾಕಂದ್ರೆ ಯೋಬ ನೀತಿವಂತನಾಗಿದ್ದ. ಹಾಲೆಲೂಯಾ. ಹಾಗಾಗಿ ಆ ಯೋಬನ ಪುಸ್ತಕದಲ್ಲಿ ನೋಡುವಾಗ ಅವನು ಎಲ್ಲ ಕಳ್ಕೊಂಡ್ರುವೆ ದೇವರನ್ನ ಬಿಡಲಿಲ್ಲ. ಇವತ್ತು ನೀವು ಆ ರೀತಿ ಏನಾದ್ರು ಇದೀವಾ? ನಿಜವಾಗ್ಲೂ ದೇವರಿಗೆ ನಾವು ಸ್ತೋತ್ರ ಮಾಡಬೇಕು. ಯಾಕಂದ್ರೆ ಅಂತಹ ಶೋಧನೆಗಳು ದೇವರು ನಮಗೆ ಕೊಟ್ಟಿಲ್ಲ ಪ್ರಿಯನಾದ ಸಹೋದರ ಸಹೋದರಿಯರೇ. ಹಾಲೆಲೂಯಾ. ಹಾಗಾಗಿ ನಾವು ಆಗ ಆ ದೇವರಲ್ಲಿರುವಂಥ ಆ ನಂಬಿಗಸ್ತರಾಗಿರುವಂಥ ಈ ಬೈಬಲ್ ಅವರ ಹೆಸರುಗಳೆಲ್ಲ ಉಲ್ಲೇಖಗಳಾಗಿದೆ. ಹಾಲೆಲೂಯಾ. ಅವ್ರನ್ನ ನೆನೆಸಿ ನಾವು ಅವರೆಲ್ಲ ಈ ವಾಕ್ಯದಲ್ಲಿ, ಪ್ರಾರ್ಥನೆಯಲ್ಲಿ ಎಲ್ಲ ಭಾಗವಹಿಸಿದಂಥವರೇ, ದೇವರ ಮಾತು ತೆಗೆಯದಂಥವರೇ, ದೇವರಿಗೋಸ್ಕರ ಜೀವಿಸಿದಂಥ ಜನಾಂಗಗಳವರು. ಹಾಗಾಗಿ ಅವರೆಲ್ಲ ಈ ಪುಸ್ತಕದಲ್ಲಿ ಅವರ ಹೆಸರುಗಳೆಲ್ಲ ಉಲ್ಲೇಖ ಆಗಿದೆ. ಹಾಲೆಲೂಯಾ. ಹಾಗಾಗಿ ಅವರೆಲ್ಲರನ್ನು ನಾವು ಒಂದು ದಿವಸ ನೋಡ್ಬೋದು ಅಂತ ನಾನು ನೆನೆಸ್ತೇನೆ. ಪರಲೋಕದಲ್ಲಿ ದೇವರ ಚಿತ್ತ ಏನಿದೆಯೋ ನೆರವೇರಲಿ. ನಾವು ಪರಲೋಕ ನಿಶ್ಚಯವಾಗಿ ನಾವು ಸೇರ್ಬೇಕೆಂಬುದಾಗಿ ನಾವು
ಚೆನ್ನಾಗಿ ಪ್ರಾರ್ಥನೆ ಮಾಡಿ ದೇವರ ಮಾತಿಗೆ ವಿಧೇಯರಾಗಿ ನಡೆದುಕೊಂಡು ಈ ಭೂಮಿ ಬಿಟ್ಟಾಗ ನಮಗೆ ಯಾವ ತೊಂದರೆ ತಾಪತ್ರ ಇಲ್ಲದಂಗೆ ದೇವರ ರಾಜ್ಯ ಸೇರ್ಬೋದು, ಪರದೇಶಿ ಸೇರಿ ಆಮೇಲೆ ದೇವರು ತನ್ನ ಪರಲೋಕದಲ್ಲಿ ನಮ್ಮನ್ನು ಕರ್ಕೊಂಡು ಹೋಗ್ಲಿಕ್ಕೆ ಸಿದ್ಧರಾಗಿ ಬರುವಾಗ ನಾವೆಲ್ಲ ಅವರು ಕೂಡ ಹೋಗಬೇಕಾಗಿದೆ. ಅದಕ್ಕಾಗಿ ಈ ವಾಕ್ಯವನ್ನು ನೀವು ಧ್ಯಾನ ಮಾಡಿರಿ, ಇದ್ರ ಪ್ರಕಾರನೇ ಜೀವಿಸ್ರಿ, ಎಂದಿಗೂ ನೀವು ಕದಲಬೇಡ್ರಿ, ಎಡಕ್ಕಾಗಲಿ ಬಲಕ್ಕಾಗಲಿ ತಿರುಗಬೇಡ್ರಿ ಅಂತ ಸ್ವಾಮಿ ನಮಗೆ ಪ್ರತಿ ದಿವಸವನ್ನು ನಮ್ಮನ್ನು ನಡೆಸ್ತಾ ಇದ್ದಾರೆ. ಎಚ್ಚರಿಕೆಯಿಂದ ಇರ್ರಿ ಅಂತ ಹೇಳ್ತಾರೆ. ಯಾಕಂದರೆ ಅನೇಕ ಆ ವಿಷಯಗಳಲ್ಲಿ ನಾವು ಹಿಂಜಾರುವುದುಂಟು. ಹಾಗಾಗಿ ಅಂಥ ಸಮಯದಲ್ಲಿ ಪವಿತ್ರಾತ್ಮರು ಹೇಳ್ತಾರೆ, ನೀವು ಎಚ್ಚರಿಕೆಯಿಂದ ಇರ್ರಿ, ಈ ಮಾರ್ಗ ಸರಿ ಇಲ್ಲ, ನೀವು ಮಾಡ್ತಾ ಇರೋದು ಸರಿ ಇಲ್ಲ, ಇದು ತಪ್ಪು ಅಂತ ನಮ್ಮ ಆತ್ಮಕ್ಕೆ ತಿಳಿಸುವಾಗ ನಾವು ಎಚ್ಚರಿಕೆಯಿಂದ ಆ ರೂಟನ್ನ ಬದಲಾವಣೆ ಮಾಡಬೇಕು, ಆ ರೂಟನ್ನ ತೆಗೆದು ಹಾಕಬೇಕು. ಬೇಡ ನಮಗೆ ಆ ಮಾರ್ಗ. ಅಲ್ಲಿ ನಮ್ಗೆ ಎಷ್ಟು ದುಡ್ಡು ಬರುತ್ತೆ, ಎಷ್ಟು ನಮಗೆ ಪ್ರಾಫಿಟ್ ಇದೆ ಅಂತಂದ್ರೆ ನೋ ಪ್ರಾಬ್ಲಮ್, ನಮಗೆ ಬೇಡ ನಮಗೆ ಅದು ಇದೇ ಬೇಡ. ನಮಗೆ ಕಡಿಮೆದೇ ಸಿಕ್ಕಿಲಿ, 100 ರೂಪಾಯಿ ಸಂಪಾದನೆ ಸಿಕ್ಕಲಿ, ಹಾಲೆಲೂಯಾ. ಯಾಕಂದರೆ ಅನುದಿನದ ಆಹಾರ ಕೊಡುವ ಆತನೇ ನಿಮಗೆ ಸ್ತೋತ್ರ. ತನ್ನ ಪ್ರಿಯರಿಗೆ ನಿದ್ರೆಯಲ್ಲಿ ದೇವರ ಆಹಾರ ಕೊಡ್ತಾರೆ, ಹಾಲೆಲೂಯಾ. ಹಾಗಾಗಿ ಅದಕ್ಕಾಗಿ ನಾವು ಅನ್ಯಾಯದಿಂದ ನಮಗೆ ಯಾವುದು ಸಿಕ್ಕೋದು ಬೇಡ ಪ್ರಿಯನಾದ ಸಹೋದರ. ಯಾಕಂದರೆ ದೇವರ ಮಕ್ಕಳಿಗೆ ಬಹಳ ಶೋಧನೆ ಮಾಡ್ತಾರೆ, ಹಾಲೆಲೂಯಾ. ನಾವು ಚೆನ್ನಾಗಿ ತಿಳಿದಿರಬೇಕು. ಬೇರೆ ಬಾಕಿ ಇರೋರಿಗೆ ಯಾವ ಶೋಧನೆ ಇರಲ್ಲ, ಅವ್ರಿಗೆ ಆಟೋಮೆಟಿಕ್ ತುಂಬ ಬರ್ತದೆ ಲೋಕದ ಜನಗಳಿಗೆ. ಆದರೆ ದೇವರ ಮಕ್ಕಳು, ನಾವು ದೇವರಿಗಾಗಿ ನಮ್ಮ ತಂದೆ ಅಂತ ನಾವು ಒಪ್ಪಿಕೊಂಡಿದ್ದೇವೆ, ನಮ್ಮ ಆತ್ಮದಲ್ಲಿ ತಂದೆ ಅಂತ ನಾವು ನಂಬಿಕೊಂಡು ಈ ಭೂಮಿ ಮೇಲೆ ಬದುಕ್ತಾ ಇದ್ದೀವಲ್ಲ, ಅವರಿಗೆಲ್ಲ ನಾವೇನಾಗಿದ್ದೀವಿ, ಮಕ್ಕಳಾಗಿದ್ದೇವೆ. ನಾವು ಮಕ್ಕಳು ಯಾವತ್ತೂ ದಾರಿ ತಪ್ಪಿ ಹೋಗದಂತೆ ದೇವರು ನಮ್ಮನ್ನು ನಡೆಸ್ತಾ ಇದ್ದಾರೆ. ಆದರೆ ದೇವರ ಮಾತು ತೆಗೆದು ಬಿಟ್ಟರೆ ದಾರಿ ತಪ್ಪಿ ಹೋಗ್ತೇವೆ, ಹಾಲೆಲೂಯಾ. ಎಂದಿಗೂ ನಾವು ಅವರ ಹೆಂಗೆ ಮಾರ್ಗದರ್ಶನ ತೋರಿಸಿದಾರೋ ಇದೇ ಮಾರ್ಗದರ್ಶಿ. ಅದಕ್ಕೆ ಯೋಹನ ಪತ್ರಿಕೆ ಇರುತ್ತೆ, ನಾನೇ ಮಾರ್ಗ ಸತ್ಯ ಜೀವವು ಆಗಿದ್ದೇನೆ, ನನ್ನನ್ನು ನಂಬುವನು ಸತ್ತರೂ ಬದುಕುವನು, ಹಾಲೆಲೂಯಾ. ಹಾಗಾಗಿ ನಾವು ಈ ವಾಕ್ಯವನ್ನು ಧ್ಯಾನ ಮಾಡಿಕೊಂಡು ಪ್ರತಿ ದಿವಸ ನಿಮಗೆ ಸ್ವಲ್ಪ ವಾಕ್ಯವನ್ನು ನಾವು ಓದಿ ಧ್ಯಾನ ಮಾಡಿದ್ರೆ ಸಾಕು, ಅದರೊಳಗೆ ದೇವ್ರು ನಮ್ಮನ್ನು ನಡೆಸ್ತಾರೆ. ಒಂದೊಂದು ಮಾತು, ಒಂದು ವರ್ಡ್ಸ್ ಅಂದರೆ ಒಂದು ಅಕ್ಷರ ಸತ್ಯವಾದದ್ದು, ಪರಿಶುದ್ಧವಾದದ್ದು, ಒಳ್ಳೆಯದು, ಹಾಲೆಲೂಯಾ. ಹಾಗಾಗಿ ಅದೆಂದಿಗೂ ನಾವು ಯಾವುದೇ ರೀತಿಯಾಗಿ ನಾವು ಅಂದರೆ ಹಿಂಜಾರಿ ಹೋಗದಂತೆ ಈ ವಾಕ್ಯದಲ್ಲಿ ಬೆಳೆಯಲಿಕ್ಕೆ ದೇವರು ನಮಗೆ ಸಹಾಯ ಮಾಡಲಿಕ್ಕೆ ನಾವು ಪ್ರಾರ್ಥನೆ ಮಾಡಿಕೊಳ್ಳಬೇಕು. ಕೆಳಗಡೆ ಓದ್ಕೊಳ್ಳಿ. ಆತನ ಮಾತುಗಳಿಗೆ ಯಾವುದನ್ನು ಸೇರಿಸಬೇಡ. ಅಂದರೆ ದೇವರ ವಾಕ್ಯವನ್ನು ಇರುವುದು ಇದ್ದ ಹಾಗೆ ಬೋಧಿಸಬೇಕು. ಆ ಮಾತಿಗೆ ಬೇರೆ ಯಾವುದನ್ನು ನಾವು ಸೇರಿಸಬಾರದು, ಹಾಲೆಲೂಯಾ. ಪವಿತ್ರಾತ್ಮರು ನಮ್ಗೆ ಏನು ಇಲ್ಲಿ ತೋರಿಸಿಕೊಡ್ತಾರೋ, ಏನು ಮಾತನಾಡ್ತಾರೋ ಅದಷ್ಟೇ ನಾವು ತಿಳ್ಕೊಳ್ಬೇಕಾಗಿದೆ ಪ್ರಿಯನಾದ ಸಹೋದರ ಸಹೋದರಿ. ದೇವರ ವಾಕ್ಯವನ್ನು ನಾವು ಧ್ಯಾನ ಮಾಡಿ ಪ್ರಾರ್ಥನೆ ಮಾಡಿ ದೇವರ ವಾಕ್ಯದ ಮುಖಾಂತರ ನಮಗೆ ಮಾತನಾಡುವಾಗ ನಾವು ಅದಕ್ಕೆ ಯಾವುದನ್ನು ನಾವು ಎಕ್ಸ್ಟ್ರಾ ಸೇರಿಸಿಕೊಳ್ಳಬಾರದು, ಅದರಿಂದ ಯಾವುದು ತೆಗೆಯಬಾರದು. ಇಲ್ಲೂ ಈ ಜ್ಞಾನೋಕ್ತಿಯಲ್ಲೂ ಬರೆದಿದೆ, ಪ್ರಕಟಣೆಯಲ್ಲೂ ಬರೆದಿದೆ, ಒಂದು ವಾಕ್ಯನೂ ತೆಗೆಯಬೇಡ ಸೇರಿಸಬೇಡ ಎಂಬುದಾಗಿ. ಹಾಗಾಗಿ ಆತನ ಮಾತುಗಳಿಗೆ ಯಾವುದನ್ನು ಸೇರಿಸಬೇಡ. ಆತನು ನಿನ್ನನ್ನು ಖಂಡಿಸುವಾಗ ನೀನು ಸುಳ್ಳುಗಾರನೆಂದು ತೋರಿ ಬಂದಿಯೇ. ಆತನು ಖಂಡಿಸುವಾಗ ಸುಳ್ಳುಗಾರನೆಂತ ಬರ್ತೇವೆ ನಾವು, ಹಾಲೆಲೂಯಾ. ಹಾಗಾಗದಂತೆ ನಮ್ಮನ್ನು ನಾವು ಎಚ್ಚರಿಕೆಯಿಂದ ಕಾದುಕೊಳ್ಳಬೇಕು, ಪ್ರಾರ್ಥನೆ ಮಾಡಬೇಕು. ದೇವರೇ, ಇದು ನಮ್ಮ ಯಾವುದಾದ್ರೂ ತಪ್ಪಾಗಿ ಬೋಧನೆಗಳನ್ನು ನಾವು ಮಾಡುವುದಾದರೆ ಸ್ವಾಮಿ ಅದನ್ನು ಬೇಡ, ಅದನ್ನು ತೆಳೆದು ಬಿಡು ದೇವರೇ, ಅದನ್ನು ನಿಲ್ಲಿಸಿ ಬಿಡಪ್ಪ. ನಿನ್ನ ಶುದ್ಧ ವಾಕ್ಯವನ್ನೇ ನಾವು ಧ್ಯಾನ ಮಾಡುವಂತೆ ನಮಗೆ ನೀವು ಮಾರ್ಗವನ್ನು ತೋರಿಸಪ್ಪ ದೇವರೇ ಎಂಬುದಾಗಿ ಪ್ರತಿ ದಿವಸವೂ ನಾವೆಲ್ಲ ಪ್ರಾರ್ಥನೆ ಮಾಡಬೇಕು, ಹಾಲೆಲೂಯಾ. ಹಾಗಾಗಿ ಯಾವತ್ತು ಹಿಂಚಾರಿ ಹೋಗದಂತೆ ದೇವರ ವಾಕ್ಯದೊಂದಿಗೆ ನಮಗೆ ಮಾತನಾಡಿದ್ದಾರೆ, ಅದನ್ನು ನಾವು ಯಾವ ರೀತಿಯಾಗಿ ತೆಗೆದುಕೊಳ್ತೀವಿ ಅನ್ನೋದು ಬಹಳ ಮುಖ್ಯ. ಯಾಕಂದರೆ ಇಲ್ಲಿ ಕೇಳಿ ಇಲ್ಲಿ ಬಿಡುವಂಥದ್ದು ಸಂದೇಶವಲ್ಲ ಪ್ರಿಯನಾದ ಸಹೋದರ ಸಹೋದರಿ. ಯಾವುದೋ ಮನರಂಜನೆಗಾಗಿ ಈ ಸಂದೇಶಗಳಲ್ಲ. ಇದರಿಂದ ಒಂದು ಬಹಳ ದೊಡ್ಡ ಒಂದು ಬೆನಿಫಿಟ್ ಇದೆ, ಒಂದು ಒಳ್ಳೆ ಉಪಯೋಗ ಇದೆ.
ಯಾಕೆ? ನಮ್ಮಲ್ಲಿ ನಮ್ಮ ದೇಹದ ಒಳಗಡೆ ಇರುವಂತಹ ದೇವರು ಕೊಟ್ಟಿರುವಂತಹ ಈ ಆತ್ಮ ಇದೆಯಲ್ಲ, ಈ ಆತ್ಮ ಪರಲೋಕಕ್ಕೆ ಸೇರಿಸುವ ಜವಾಬ್ದಾರಿ ಯಾರದು? ಹಾಲೆಲೂಯಾ. ಯಾರ್ದಾಗಿದೆ ಪರಲೋಕ ಸೇರಿಸುವ ಜವಾಬ್ದಾರಿ? ನಮ್ಮ ಜವಾಬ್ದಾರಿಯಾಗಿದೆ. ನಾವು ಸರಿಯಾಗಿ ಅರ್ಥ ಮಾಡಿಕೊಳ್ಳಬೇಕು. ಈಗ ಒಬ್ಬ ಮನುಷ್ಯ, ಪ್ರತಿ ಒಬ್ಬ ಮನುಷ್ಯನಲ್ಲೂ ದೇವರು ತನ್ನ ಆತ್ಮವನ್ನ ಶ್ವಾಸ, ಜೀವ ಶ್ವಾಸನ ಓದಿದ್ದಾರೆ ಅಲ್ವಾ? ಆ ಜೀವ ಶ್ವಾಸವನ್ನ ಬೆಳೀತಾ 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 ಬಂದು ನಾವು ಚಿಕ್ಕವರಿಂದ ದೊಡ್ಡವರಾಗಿ ಪ್ರಾಯಕ್ಕೆ ಬಂದು ನಾವು ಎಷ್ಟೋ ವರ್ಷಗಳಾಗಿದ್ದ ನಂತರ ಈ ಒಂದು ದಿವಸ ಈ ಭೂಮಿ ಬಿಡ್ತೇವೆ. ಹಾಲೆಲೂಯಾ. ಆ ಭೂಮಿ ಬಿಡುವಾಗ ದೇವರು ಕೊಟ್ಟಿರೋ ಆತ್ಮವನ್ನ ಯಾರ ಕೈಲಿ ಒಪ್ಪಿಸಿಕೊಡಬೇಕು? ಹಾಲೆಲೂಯಾ. ದೇವರಿಗೆ ತಾನೇ ಕೊಡಬೇಕು, ಹೌದೋ ಇಲ್ವೋ? ಅದು ಯಾರ್ದು ಜವಾಬ್ದಾರಿ? ನಮ್ಮದೇ ಜವಾಬ್ದಾರಿ. ನಾವು ದೇವರಿಂದ ಶ್ವಾಸವನ್ನ ತೆಗೆದುಕೊಂಡು ದುರಾತ್ಮನ ಕೈಯಲ್ಲಿ ಹೇಗೆ ಕೊಡ್ಲಿಕ್ಕಾಗ್ತದೆ? ಪ್ರಿಯನಾದ ಸಹೋದರ ಸಹೋದರಿಯರೇ, ಎಂದಿಗೂ ಸಾಧ್ಯವಿಲ್ಲ. ಅದಕ್ಕೆ ಲೋಕದಲ್ಲಿ ಎಷ್ಟೋ ಜನಗಳು ದೇವರ ವಾಕ್ಯವನ್ನ ತಿಳಿಯದೆ ಇರುವಂತ ಜನಗಳು ಬಹಳ ಜನ ಇದ್ದಾರೆ. ಅವರಿಗೋಸ್ಕರ ಪ್ರಾರ್ಥನೆ ಮಾಡಬೇಕು, ಅವರಿಗೆ ಶುಭ ವರ್ತಮಾನವನ್ನ ಸಾರಬೇಕು. ಆತ್ಮ ನಷ್ಟವಾಗಬಾರ್ದಲ್ಲ. ದೇವರು ಚಿಕ್ಕ ಪ್ರಾಯದಲ್ಲಿ ಅವ್ರಿಗೆ ಕೊಟ್ಟು ಬಿಟ್ರು ಆತ್ಮ, ಅಂದ್ರೆ ಶ್ವಾಸವನ್ನು, ಜೀವ ಶ್ವಾಸ ಕೊಟ್ಟು ಬಿಟ್ರು. ವಾಪಸ್ ದೇವ್ರ ಹತ್ರ ಸೇರಿಸ್ಬೇಕಲ್ಲ. ಅವ್ರಿಗೆ ಗೊತ್ತಿಲ್ಲ, ಹೇಗೋ ಬದುಕ್ಬಿಟ್ರು ಈ ಲೋಕ ಬಿಟ್ಟು. ಒಂದು ದಿವಸ ನರಕ ಹೋಗ್ಬಿಟ್ರೆ. ಅದಕ್ಕಾಗಿ ಎಷ್ಟು ಜನ ಬರ್ತಾರೋ ಬರುವಂಥವರಿಗೆ ನಿಜವಾದ ಖಂಡಿತವಾಗಿ ನಾವು ಸುವಾರ್ತೆಯನ್ನು ಸಾರಲೇಬೇಕು. ಹಾಲೆಲೂಯಾ. ನಮಗೆ ದೇವರು ಕೊಟ್ಟಿರೋ ಸಮಯವನ್ನು ವ್ಯರ್ಥ ಮಾಡಿಕೊಳ್ಳದೆ ಒಬ್ರಿಗಾದ್ರೂ ಒಂದು ಯೇಸು ಸ್ವಾಮಿ ಮಾತು, ಒಂದಾರು ಮಾತನ್ನ ಹೇಳಿ ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡೋಣ. ಇದು ಕೊಟ್ಟಿದ್ದ ಪ್ರತಿಯೊಬ್ಬ ನಿಮ್ಮೆಲ್ಲರ ಜವಾಬ್ದಾರಿಯಾಗಿದೆ ಪ್ರಿಯನಾದ ಸಹೋದರ ಸಹೋದರಿ. ಹಾಗಾಗಿ ನಾವೆಲ್ಲರೂ ನಿತ್ಯ ರಾಜ್ಯಕ್ಕೆ ಹೋಗಬೇಕಲ್ಲ. ದೇವ್ರು ಕೊಟ್ಟಿದ್ದ ಶ್ವಾಸವನ್ನು ವಾಪಸ್ ತಂದೆ ಕೊಡಬೇಕಲ್ಲ. ನಾವು ಶರೀರ ಬಿಡಿ ಮಣ್ಣಿಗೆ ಹೋಗ್ತದೆ, ಒಳಗಡೆ ಆತ್ಮವನ್ನು ನಾವು ಎಲ್ಲಿ ಸೇರಿಸ್ಬೇಕು? ದೇವ್ರ ಹತ್ರ ಸೇರಿಸ್ಬೇಕು. ಅದೆಲ್ಲ ನಿಮ್ಮ ಜವಾಬ್ದಾರಿಯಾಗಿದೆ. ಆ ದೇವರ ಹತ್ರ ಸೇರ್ಸಕ್ಕೆ ಮಾರ್ಗದರ್ಶಿಯೇ ಈ ದೇವರ ವಾಕ್ಯ. ಇದನ್ನು ಯಾವಾಗ ನಾವು ಕೈಯಲ್ಲಿ ಹಿಡಿದುಕೊಳ್ಳುತ್ತೀವೋ ನಿಜವಾಗ್ಲೂ ದೇವರು ನಮ್ಮನ್ನ ಎಷ್ಟು ಸಂತೋಷ ಪಡ್ತಾರೆ. ಈ ಪ್ರಾರ್ಥನೆ ನಡೆಯುವಾಗ ಪರಲೋಕದಲ್ಲಿ ದೇವರು ಕೂತ್ಕೊಂಡು ನೋಡೋದು ಎಷ್ಟು ಸಂತೋಷವುಳ್ಳವರಾಗಿದ್ದಾರೆ. ಹಾಲೆಲೂಯಾ. ಅದಕ್ಕಾಗಿ ಸ್ತೋತ್ರ ಮಾಡಿಕೊಂಡು ಚಿಕ್ಕ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿ ಸ್ವರೂಪನಾದ ದೇವರೇ, ರಾಜಾದಿರಾಜನೇ, ಆಕಾಶ ಭೂಮಿಗಳನ್ನ ನಿರ್ಮಾಣ ಮಾಡಿದ ದೇವರೇ, ನಿಮಗೆ ಸ್ತೋತ್ರ. ಈ ವಿಡಿಯೋ ಮುಖಾಂತರ ನೋಡುವಂಥ ಪ್ರತಿಯೊಂದು ಕುಟುಂಬಗಳಿಗೆ ಸ್ವಾಮಿ, ವಾಕ್ಯದಲ್ಲೂ ಪ್ರಾರ್ಥನೆಯಲ್ಲೂ ಸ್ವಾಮಿ ನಡೆಸು ದೇವರೇ. ಅನುದಿನದ ಆಹಾರ ಕೊಡುವಾತನೇ ನಿಮಗೆ ಸ್ತೋತ್ರಪ್ಪ. ಎಲ್ಲ ಘನಮಾನ ಮಹಿಮೆ ಎಲ್ಲ ನಿಮ್ಮೊಬ್ಬರಿಗೆ ಸಲ್ಲಿಸುತ್ತಾ ನಮ್ಮ ಒಡೆಯನೂ ರಕ್ಷಕನೂ ಆಗಿರುವ ಯೇಸು ಸ್ವಾಮಿ ನಾಮದಲ್ಲಿ ಬೇಡಿಕೊಳ್ಳುತ್ತೇನೆ ಪರಲೋಕದ ತಂದೆ. ಪ್ರೈಸ್ ದಿ ಲಾರ್ಡ್. ಗಾಡ್ ಬ್ಲೆಸ್ ಯು. ದೇವರೆಲ್ಲರನ್ನೂ ಆಶೀರ್ವಾದ ಮಾಡಲಿ. ಆಮೆನ್.